SIR ಪ್ರಕ್ರಿಯೆ ಚುನಾವಣಾ ಆಯೋಗದ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. 8 ಆಗಸ್ಟ್ಗೆ ಎನ್ಯುಮರೇಷನ್ ಫೇಸ್ ಮುಕ್ತಾಯಗೊಳ್ಳಲಿದೆ. ಈಗ ನಾವು 5,54,32,314 ಮತದಾರರು ಯಾರು 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು ಅವರೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ವಿತರಣೆ ಮಾಡುವ ಕಾರ್ಯ, ಆಮೇಲೆ ಅವರಿಂದ ಫಾರ್ಮ್ ತುಂಬಿ ವಾಪಸ್ ತಗೊಂಡು ಅದನ್ನು ಡಿಜಿಟೈಸ್ ಮಾಡೋ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತುವರೆಗೂ 99.96% ಪ್ರಗತಿ ಆಗಿದೆ. 5,54,32,314 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ as ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96% ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಮತ್ತು 1,11,04,705 ಮತದಾರರು ಅರೌಂಡ್ 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರೋರು 14,30,012, ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡ್ಯೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಇದು ಒಟ್ಟಾರೆ 1,11,04,705 ಮತದಾರರಾಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಎನ್ಯುಮರೇಷನ್ ಫಾರ್ಮ್ ಮಾತ್ರ ಐದರ್ ಮತದಾರರಲ್ಲೂ ಅಥವಾ BLOಗಳ ಹತ್ರ ಉಳಿದಿರ್ತದೆ. ಮೋಸ್ಟ್ಲಿ ಅದು ಇವತ್ತು ನಾಳೆ ಒಳಗೆ 100% ಕರ್ನಾಟಕ ರಾಜ್ಯ ರೀಚ್ ಆಗ್ತದೆ. ಈ ಮಾಹಿತಿಯನ್ನು ತಗೊಂಡು ಕೊಡೋಕ್ಕೆ ಇಷ್ಟಪಡ್ತೀನಿ. ಈ 1,11,00,000 ಮತದಾರರ ಪೈಕಿ ಡೆತ್, ಡ್ಯೂಪ್ಲಿಕೇಟ್ ಅಂಡ್ ರೆಫ್ಯೂಸ್ ಸೈನ್ ಮಾತ್ರ 28,07,000 ಮತದಾರರು ಆಗಿರ್ತಾರೆ. ಡೆತ್, ಡ್ಯೂಪ್ಲಿಕೇಟ್ ಅಂಡ್ ರೆಫ್ಯೂಸ್ ಸೈನ್ ಇದು ಮಾತ್ರ 28 ಲಕ್ಷ ಮತದಾರರು ಆಗಿರ್ತಾರೆ. ಮತ್ತು GBA ವ್ಯಾಪ್ತಿ ತಗೊಂಡಾಗ GBAದಲ್ಲಿ ಇರುವ ಮತದಾರರ ಸಂಖ್ಯೆ 1,38,363 ಮತದಾರರಿದ್ದಾರೆ. ಅದರಲ್ಲಿ ನಮಗೆ ವಾಪಸ್ ಬಂದಿರುವ ಫಾರ್ಮ್ಸ್ ಈಗಾಗಲೇ 54,45,613. ಇಟ್ ಅಮೌಂಟ್ಸ್ ಟು 52.42%. ಈಗಾಗಲೇ GBA 100% ರಿಜಿಸ್ಟ್ರೇಷನ್ ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಅದರಲ್ಲಿ 52.42% ಮತದಾರರ ಹೆಸರು ಮಾತ್ರ ನಮ್ಮ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. 17ನೇ ಆಗಸ್ಟ್ನೇ ತಾರೀಕು ನಾವೇನು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ ಅದರಲ್ಲಿ ಇರುವ ಹೆಸರುಗಳ ಸಂಖ್ಯೆ ಇಷ್ಟಾಗಿರ್ತದೆ. ಮತ್ತು 49,42,750 ಜನ ಅವರು ನಮಗೆ ASDDO ಕ್ಯಾಟಗರಿಯಲ್ಲಿ GBA ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆಗಿರ್ತಾರೆ. ಈ ಮಾಹಿತಿಯನ್ನು ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರ್ದು ಫಾರ್ಮ್ ಇನ್ನೂ ಸುಮಾರು 23,000 ಫಾರ್ಮ್ ಏನು ಮತದಾರರಲ್ಲಿ ಇದೆ ಅದು ಈಗಾಗಲೇ ವಾಪಸ್ ಕೊಟ್ಟಿದ್ರೆ ಸಂತೋಷ. ಅಕಸ್ಮಾತ್ ಮತದಾರರ ಹತ್ರ ಇನ್ನೂ ಅವ್ರ ಮನೆಯಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಆಗಸ್ಟ್ 8ನೇ ತಾರೀಕು ಒಳಗಾಗಿ ನಮಗೆ ವಾಪಸ್ ಕೊಡಬೇಕೆಂದು ಮನವಿ ಮಾಡ್ತೀನಿ. ಅದರ ಜೊತೆಗೆ ಅಕಸ್ಮಾತ್ ಮತದಾರರು ಇಲ್ಲದೇ ಇರೋ ಸಂದರ್ಭದಲ್ಲಿ ಅವರ ಪರವಾಗಿ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್. ಮತದಾರರ ಪರವಾಗಿ ಯಾವುದೇ ಒಂದು ಮನೆಯಲ್ಲಿ ಇರುವ ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದಾಗಿರುವುದರಿಂದ ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಮತದಾರ ಇಲ್ಲದೇ ಇರೋ ಸಂದರ್ಭದಲ್ಲೂ ಸಮೇತ ದಯವಿಟ್ಟು ಫಾರ್ಮನ್ನು ಫಿಲ್ಅಪ್ ಮಾಡಿ ಎಂದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಮೂರನೇದಾಗಿ ತಮ್ಮದು ಫೋಟೋ ಮತ್ತು 2002 SIR ಡೇಟಾ ಇದ್ದರೆ ದಯವಿಟ್ಟು ಅದನ್ನು ಹಾಕಿ ಫಿಲ್ ಮಾಡಿ ಕೊಡಿ. ಅಕಸ್ಮಾತ್ ಅದು ಇಲ್ಲಂದ ಸಂದರ್ಭದಲ್ಲಿ ದಯವಿಟ್ಟು ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮದು ಆಧಾರ್ ನಂಬರ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಅದು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ವಾಪಸ್ ಕೊಟ್ಟರು BLO ತಗೊಳ್ತಾರೆ. ದಯವಿಟ್ಟು ಅದನ್ನು ವಾಪಸ್ ಕೊಡಬೇಕಂದ್ರೆ ನಮ್ಮ ಮತದಾರರಲ್ಲಿ ತುಂಬ ಪ್ರೀತಿಯಿಂದ ವಿನಂತಿ ಮಾಡ್ತೀನಿ. ನಮ್ಮ ಹತ್ರ ಉಳಿದಿರೋದು ಬರೀ 22,977 ಫಾರ್ಮ್ಸ್ ಮಾತ್ರ. ಅದನ್ನು ನಮಗೆ ಡಿಜಿಟೈಸ್ ಮಾಡಿದರೆ ಕರ್ನಾಟಕ ರಾಜ್ಯ 100% ಈ ಎನ್ಯುಮರೇಷನ್ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗುತ್ತದೆ. ನಮಗೆ ಇರುವ ಕೊನೆಯ ದಿನ 8ನೇ ತಾರೀಕು ಆಗಸ್ಟ್ 8. ಇವತ್ತು ಆಗಸ್ಟ್ 5 ಆಗಿರ್ತದೆ.
ಸೊ 99.96% ಆಫ್ ದಿ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಇನ್ ಕರ್ನಾಟಕ. ಸೊ ಇಷ್ಟು ಮಾಹಿತಿನ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮತ್ತು ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ನಿಗದಿತ ಅವಧಿಯಲ್ಲಿ ಜನರಿಂದ ವಾಪಸ್ ತಗೊಂಡು ಡಿಜಿಟೈಸ್ ಮಾಡಲಿಕ್ಕೆ ಅನುಕೂಲ ಮಾಡಿರುವ ಎಲ್ಲ ಕರ್ನಾಟಕ ರಾಜ್ಯದ ರೆಕಗ್ನೈಸ್ಡ್ ಅಂಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅವರ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ಮತ್ತು ಬೂತ್ ಲೆವೆಲಲ್ಲಿ ವರ್ಕ್ ಮಾಡಿದ ಎಲ್ಲ ಬೂತ್ ಲೆವೆಲ್ ಏಜೆಂಟ್ಗಳಿಗೂ ಮತ್ತು ನನ್ನ BLO ಮತ್ತು BLO ಸೂಪರ್ವೈಸರ್ ಎಲ್ಲ ಅಧಿಕಾರಿಗಳಿಗೂ, ಎಲ್ಲದಕ್ಕಿಂತ ಮುಖ್ಯವಾಗಿ ಎನ್ಯುಮರೇಷನ್ ಫಾರ್ಮ್ಸನ್ನು ತುಂಬಿ ಸೈನ್ ಮಾಡಿ ವಾಪಸ್ ಕೊಟ್ಟಿರುವ ಎಲ್ಲ ಮತದಾರರಿಗೂ, ಅದರ ಜೊತೆಗೆ ಇನ್ನು ಮುಖ್ಯವಾಗಿ ತೀರ್ಕೊಂಡ ಸಂದರ್ಭಗಳಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮತ್ತು ಡೂಪ್ಲಿಕೇಟ್ ಇದ್ದ ಸಂದರ್ಭದಲ್ಲಿ ಸುಮಾರು 6 ಲಕ್ಷಕ್ಕೂ ಮೇಲ್ಪಟ್ಟ ಮತದಾರರು ನಂದು ವೋಟ್ ಬೇರೆ ಕಡೆ ಇದೆ ಎಂಬ ಮಾಹಿತಿಯನ್ನು ಬರೆದು ಕೊಟ್ಟಿರ್ತಾರೆ. ಅವರೂ ಸಮೇತ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಉಳಿದಿರೋದು 22,977 ಫಾರ್ಮ್ ಮಾತ್ರ, ಅದನ್ನು ಬೇಗ ಕೊಡಬೇಕಾಗಿ ನಾನು ಎಲ್ಲರ ಹತ್ರನೂ ಸಂಬಂಧಪಟ್ಟ ಎಲ್ಲರ ಹತ್ರ ಮತ್ತೊಮ್ಮೆ ನಾನು ಗೌರವಪೂರ್ವಕವಾಗಿ ವಿನಂತಿ ಮಾಡ್ತೀನಿ.